17ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ 45 ಜೋಡಿಗಳ ಸಾಮೂಹಿಕ ವಿವಾಹ. ಹೌದು, ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದ ವೀರಭದ್ರೇಶ್ವರ ಸೇವಾ ಸಮಿತಿ ಹಮ್ಮಿಕೊಂಡಿದ್ದ ವೀರಭದ್ರೇಶ್ವರ ದೇವಸ್ಥಾನದ 17ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಒಟ್ಟು 45 ಜೋಡಿಗಳು ನವದಂಪತಿಗಳಾದವು. ನೂತನ ದಾಂಪತ್ಯಕ್ಕೆ ಕಾಲಿಟ್ಟರು. ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಶಿವಯೋಗಿಗಳ ಮತ್ತು ಲಿಂಗನಾಯಕನಹಳ್ಳಿಯ ಚನ್ನವೀರ ಸ್ವಾಮಿಗಳು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಸೇವಾ ಕಾರ್ಯಕರ್ತರಿಗೆ ಮತ್ತು ದಾನಿಗಳಿಗೆ ಸನ್ಮಾನಿಸಲಾಯಿತು. ಅರ್ಜುನ್ ಹೊಸಮನಿ, NKS TV4 ಮುಂಡರಗಿ. ಏನು ಅಂತ ಹೇಳಿದ್ರೆ ಹೊಂದಾಣಿಕೆ ಮೇನು. ಒಬ್ಬರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಕುಂತದಾರ, ತಾಯಿಗಳದಾರ, ತಂದೆಗಳದಾರ, ಇದೆಲ್ಲ ಬಹಳ ಮಂದಿ ಅದಾರ, ವೇದಿಕೆ ಮೇಲೆ ಅದಾರ. ನಾವು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ಏನು ಅಂತ ಹೇಳಿದ್ರ ಪತ್ರಕರ್ತರಿ, ನಿಮಗೆ ಅದ್ಗಂಡಂತ ನಿಮಗೆ ಹೆಣ್ಣು ಸಿಕ್ಕಲ್ಲ? ಹೇಳಿದ್ರು ಯೋಚನೆ ಇರ್ತಲ್ಲ, ಯಾರಿಗೆ ಸಿಕ್ಕಲ್ಲ. ಸಂತೋಷದಲ್ಲಿರೆ, ಆನಂದದಲ್ಲಿರೆ, ನೆಮ್ಮದಿದ್ದಲ್ಲಿರೆ, ಯಾವ ಕೊರತೆನೂ ಇಲ್ಲ, ಎಂದು ಜಗಳಾಡಿಲ್ಲ, ಒಳ್ಳೇದು. ಒಬ್ಬರೊಬ್ಬರ ಸಿಕ್ಕಾರ. ಅವುಗಳ ನಿಮಗೆ ನೀವು ಅಂದ್ಕೊಂಡಂತ ಗಂಡು ಸಿಕ್ಕಲ್ಲ. ಆದರೂ ಮಕ್ಕಳಾಗ್ಯವು ನೋಡ್ರಿ, ಆದರೂ ಮಕ್ಕಳಾಗ್ಯವು. ಕಾರಣ ಇಷ್ಟ ಯಾಕ ಅಂದ್ರೆ ಹೊಂದಾಣಿಕೆ. ಅಜ್ಜಾರೆ ನೀವೇ ಬಂದು ಆಶೀರ್ವಾದ ಮಾಡಿದ್ರಲ್ರಿ, ಜಗದ್ಗುರು ಮಹಾಸನ್ನಿಧಿಯವ್ರ ಪಟ ಬಂದು, ಮತ್ತೆ ನೀವು ಆಶೀರ್ವಾದ ಮಾಡಿದ ಮೇಕ ಯಾವ್ದರಲ್ಲಿ ಪಾಲಿ ಬಂದು ಪಂಚಾಮೃತ ನಾವು ಹೊಂದ್ಕೊಂಡು ಹೊಂಟಿದ್ದೇವೆ ಅಂತಂದ್ರೆ ನಮ್ಮ ಭಾವ ಬರ್ಬೇಕಲ್ಲ. ಹೊಂದಾಣಿಕೆ ಮೇನ್. ಒಂದನೇದು ಹೊಂದಾಣಿಕೆ, ಎರಡನೇದು ಇನ್ನೊಂದೇನಂದ್ರ ಒಬ್ಬರಿಗೊಬ್ರು ಗೌರವಿಸೋದು. ಅವರಿಗೆ ನೀವು ಗೌರವ ಕೊಡಬೇಕು, ನಿಮಗೆ ಅವರು ಗೌರವ ಕೊಡಬೇಕು. ನೀವು ಅಕಸ್ಮಾತ್ ಆಗಿ ಗಂಡ ಹೆಂಡತಿ ಜಗಳಾಡುವಾಗ ನಿಮ್ಮನ್ನ ನೀವೆಂದು ಬೈಕೊಳೋದಲ್ಲ. ಬೈಯೋದು ಯಾರನ್ನ ಬೈತಾರೆ ಅಂದ್ರೆ ಅವ್ರ ತಂದೆ ತಾಯಿಗಳು ಇವ್ರು ಬೈತಾರೆ, ಇವ್ರ ತಂದೆ ತಾಯಿಗಳು ಅವ್ರು ಬೈತಾರ. ಹತ್ತವ್ರನ್ನ ಬೈತಾರ ಹೊರತಾಗಿ ಹೆಡದವ್ರನ್ನ ಇನ್ಯಾರನ್ನೂ ಬೈಯೋದಿಲ್ಲ. ಅವ್ರಿಗೆ ಒಬ್ರು ಬೈಕೊಳೋದಿಲ್ಲ. ಅದಕ್ಕೆ ಕ್ಷಮಾಗುಣ ಮೂರನೇದು ಕ್ಷಮಾಗುಣ. ಏನೋ ತಪ್ಪು ಬರ್ತಿರ್ತಾವ, ಸಂಸಾರಗಳು ಸ್ವಲ್ಪ ಎಡರು ತೊಡರಾಗಿರ್ತಾವ. ಅದ್ರೊಳಗ ಏನೋ ಬಿಡೋ, ಏನ್ ದೊಡ್ಡಾಗದ ಏನ್ ದೊಡ್ಡದಲ್ಲ ಮಾಡ್ಕೊಂಡು ಮತ್ತೆ ಸರಿ ಹೊತ್ಕೊಂಡು ಹೋಗ್ತಾರ ಅನ್ನೋ ಭಾವ ನಮ್ಮಲ್ಲಿ ಬಂತು ಅಂದ್ರೆ ಇವು 3 ಗುಣಗಳು ಬೇಕು. ಒಂದನೇದು ಹೊಂದಾಣಿಕೆ, ಎರಡನೇದು ಗೌರವಿಸೋದು, ಮೂರನೇದು ಕ್ಷಮಾಗುಣ. ಇವು ಇದ್ರು ಮಾತ್ರ ನಮ್ಮ ಸಂಸಾರ ಸುಶೀಲಿತವಾಗಿರ್ತತಿ. ನೋಡ್ರಿ, ಈರಣ್ಣನ ದೇವಸ್ಥಾನದ ಮುಂದ ಇವತ್ತಿನ ದಿವಸ ಅಗ್ನಿಕೊಂಡವನ್ನ ಪ್ರವೇಶ ಮಾಡಿ ಅವರ ಕಾರ್ಯ ಮುಗಿಸ್ಕೊಂಡು ನಿನ್ನೆ ದಿವಸ ಆ ಈರಣ್ಣನ ಗೌರವಿಸಿದಂಥ ಆ ದಂಪತಿಗಳವರೇ, ಯಾವತ್ತು ಮಧ್ಯಮದವರೇ, ನವದಂಪತಿಗಳೇ, ಮಹಾಜನರೇ, ಯಾವ ಪದಾಧಿಕಾರಿಗಳೇ ಆಗಿರಲಿ. ಈಗಾಗಲೇ ನಮ್ಮ ಡಾಕ್ಟರ್ ಕಿನ್ನಾಳವರು ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಶ್ರೀಯವರು ಕೂಡ ನೆನಪಿಡುವಂಥ ಮಾತುಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೇಳಬೇಕು ಅಂತಂದ್ರೆ ವೀರಭದ್ರೇಶ್ವರ ಇವತ್ತು ನಮ್ಮ ನಾಡಿನಲ್ಲಿ ಎಲ್ಲ ಕಡೆಗೂ ಕೂಡ ಇದ್ದಾರೆ. ಯಾಕಂದರೆ ನಾವು ಹಿಮಾಲಯದಲ್ಲಿ ಪ್ರವಾಸ ಮಾಡುವಂತಹ ಸನ್ನಿವೇಶದೊಳಗೆ ವೀರಭದ್ರೇಶ್ವರ ನಗರ ಅಂತ ಹೇಳಿ ನೋಡಿದ್ದೇವೆ. ವೀರಭದ್ರೇಶ್ವರ ಊರು ಅಲ್ಲಿನೂ ಕೂಡ ಹಿಮಾಲಯದಲ್ಲಿತ್ತು. ಆ ರೀತಿಯಲ್ಲಿ ನಮ್ಮ ನಾಡಿನುದ್ದಗಲದಲ್ಲಿನೂ ಕೂಡ ವೀರಭದ್ರೇಶ್ವರ. ಯಾಕಂದ್ರೆ ಆತ ಅನ್ಯಾಯವನ್ನು ಪ್ರತಿಭಟಿಸಿ ನ್ಯಾಯವನ್ನು ಬಂದು ಪ್ರತಿಪಾದಿಸಿದಂಥ ಮಹಾಸ್ವಾಮಿ. ಆ ದೃಷ್ಟಿಯಿಂದ ಆತನ ಒಂದು ಸ್ಮರಣೆ ಇರಬೇಕು ಅಂತ ಹೇಳಿ ಪ್ರತಿ ಗ್ರಾಮದಲ್ಲಿನೂ ಕೂಡ ವೀರಣ್ಣನ ಗುಡಿಗಳನ್ನು ಮಾಡಿ ಆ ರೀತಿಯಲ್ಲಿ ಈಗಾಗಲೇ ಶ್ರೀಗಳು ಹೇಳಿದಂಗೆ ನಮ್ಮ ಒಳ್ಳೆಯ ಗುಣಗಳನ್ನು ನಾವು ಕಲಿತುಕೊಂಡಾಗ ಆ ವೀರಭದ್ರೇಶ್ವರನ ಒಂದು ಯಾತ್ರಾ ಮಹೋತ್ಸವ ಮಾಡಲಿಕ್ಕೆ ಸಾರ್ಥಕವಾಗ್ತದೆ. ಹಾಗೆ ಆ ರೀತಿಯಲ್ಲಿ ಅವನ ನೆನಪಿನೊಳಗೆ ಇವತ್ತು ನೋಡಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂತಾಗಿ ಸೇವಾ ಸಮಿತಿಯವರ ಕಾರ್ಯ ಬಹಳ ಶುದ್ಧವಾಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ಕೂಡ